ಗ್ರಾಮೀಣ ಪ್ರದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ವ್ಯತ್ಯಯ ಅಡ್ವಾನ್ಸ್ ಕೊಟ್ಟರೂ ಸರಬರಾಜು ಮಾಡ್ತಾ ಇಲ್ಲ. ಭಾರತ್ ಪೆಟ್ರೋಲಿಯಂ ಲಿಮಿಟೆಡ್ನಲ್ಲಿ ಉಂಟಾದ ಗೊಂದಲ. ಇಂಧನ ಸಿಗೋದಿಲ್ಲ ಅನ್ನೋ ಟೆನ್ಷನ್. ರಾಯಚೂರು ಯಾದಗಿರಿ ಜಿಲ್ಲೆ ಜನ ಫುಲ್ ಪ್ಯಾನಿಕ್. ಪೆಟ್ರೋಲ್ ಡೀಸೆಲ್ಗಾಗಿ ರಾತ್ರಿ ಇಡೀ ಬಂಕ್ ಮುಂದೆ ಕ್ಯೂ. ಬಳ್ಳಾರಿಯಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೂ ಬರ. ಮನೆಗಳಿಗೆ ಸಪ್ಲೈ ಆಗದ ಗ್ಯಾಸ್, ಖಾಲಿ ಸಿಲಿಂಡರ್ ಸಮೇತ ಏಜೆನ್ಸಿ ಮುಂದೆ ಕ್ಯೂ ನಿಂತ ಜನ. ಯುದ್ಧದ ಎಫೆಕ್ಟ್ನಿಂದ ಡಾಂಬರ್ನಲ್ಲಿ ಬಳಸುವ ಬಿಟುಮೆನ್ ಕೊರತೆ. ಕಾಮಗಾರಿ ನಿಲ್ಲಿಸುವುದಕ್ಕೆ ಮುಂದಾದ ಗುತ್ತಿಗೆದಾರರು. ಬೆಂಗಳೂರಿನಲ್ಲಿ ರಸ್ತೆ ಕಾಮಗಾರಿಗಳು ಸ್ಥಗಿತ. ಹಾರ್ಮುಜ್ ಜಲಸಂಧಿಯ ಮೇಲೆ ಹಿಡಿತಕ್ಕೆ ಸರ್ಕಸ್. ನನಗೂ ನಿಯಂತ್ರಣ ಬೇಕು ಅಂತಿರುವ ಅಮೆರಿಕ, ಕಂಪ್ಲೀಟ್ ಕಂಟ್ರೋಲ್ ನಮ್ದೇ ಅಂತ ಇರೋ ಇರಾನ್. ಜಟಾಪಟಿ ಜೋರು. ಅಮೆರಿಕ ಇರಾನ್ ನಡುವೆ ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸುತ್ತೇವೆ. ಟ್ರಂಪ್ಗೆ ಕರೆ ಮಾಡಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಚರ್ಚೆ. ಇರಾನ್ ಅಧ್ಯಕ್ಷನ ಜೊತೆ ಪಾಕ್ ಪ್ರಧಾನಿ ಮಾತುಕತೆ. ಕಾಂಗ್ರೆಸ್ ನಾಯಕರು ನಮ್ಮನ್ನ ಕಡೆಗಣಿಸಿದ್ದಾರೆ. ಅಹಿಂದ ಸಮಾಜದ ಶಕ್ತಿಗೇನು ಅಂತ ತೋರಿಸಬೇಕು. ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಗೊಂದಲ ಬಗೆಹರಿಸಿ ಜಮೀರ್ ಅಹಮದ್ ಖಾನ್ಗೆ ಸುರ್ಜೇವಾಲಾ ಸೂಚನೆ. ಸಮುದಾಯದ ನಾಯಕರ ಜೊತೆ ಸಚಿವರ ಸಮಾಲೋಚನೆ. ಬಿವೈ ವಿಜೇಂದ್ರಗೆ ಬೈ ಎಲೆಕ್ಷನ್ ಸವಾಲು. ದಾವಣಗೆರೆ ಜೊತೆ ಬಾಗಲಕೋಟೆಯೂ ಗೆಲ್ಲಲೇಬೇಕು. ಇತ್ತ ಸತೀಶ್ ಜಾರಕಿಹೊಳಿಗೂ ಬಾಗಲಕೋಟೆ ಗೆಲುವಿಗಾಗಿ ರಣತಂತ್ರ. ರಂಗೇರಿದ ದಾವಣಗೆರೆ ದಕ್ಷಿಣ ಚುನಾವಣಾ ಕಣ. ಸಮರ್ಥ ಶಾಮನೂರು ಗೆಲುವಿಗಾಗಿ ವಿಶೇಷ ಪೂಜೆ. ಪ್ರವೀಣ್ ಅನ್ನೋರಿಂದ ಕಾಶಿ ವಿಶ್ವನಾಥನ ಬಳಿ ವಿಶೇಷ ಪ್ರಾರ್ಥನೆ. ಇವತ್ತು ಮಹತ್ವದ ಕಾಂಗ್ರೆಸ್ ಶಾಸಕಾಂಗ ಸಭೆ. ಉಪಚುನಾವಣೆ ಗೆಲುವಿನ ಬಗ್ಗೆ ಸಮಾಲೋಚನೆ. 2 ಕ್ಷೇತ್ರಗಳ ಗೆಲುವಿನ ಕುರಿತು ಚರ್ಚೆ. ಎತ್ತಿನಹೊಳೆಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್. ಮೇಕೆದಾಟುಗೆ ಅನುಮತಿ ನೀಡುತ್ತಾ ಎಂಬ ಚರ್ಚೆ ಶುರು. ಸಮ್ಮತಿ ಕೊಟ್ಟು ರಾಜಕೀಯ ಲಾಭದ ಲೆಕ್ಕಾಚಾರದಲ್ಲಿ ಎನ್ಡಿಎ. ಯಶು ಮುದ್ದು, ಯಶು ಚಿನ್ನು, ನಾನು ಮನೆಗೆ ಹೋಗಿಲ್ಲ, ನಿಮ್ಮ ಮನೆಗೆ ಬರ್ತೀನಿ. ರೌಡಿ ಶೀಟರ್ ಯಶಸ್ವಿನಿಗೆ ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣನಿಂದ ಕರೆ ಮಾಡಿ ಕ್ವಾಟ್ಲೆ. ಪೊಲೀಸ್ ಕಮಿಷನರ್ಗೆ ಯಶಸ್ವಿನಿ ದೂರು. ಚಿಂತಾಮಣಿಯಲ್ಲಿ ಮಹಿಳೆ ಕೊಂದ ಪ್ರಕರಣಕ್ಕೆ ಟ್ವಿಸ್ಟ್. ಮಗ ಮಾಡಿದ ನೀಚ ಕೃತ್ಯಕ್ಕೆ ತಾಯಿಗೆ ಬೆಂಕಿ ಹಚ್ಚಿಕೊಂಡ ಕಿರಾತಕರು. 2 ಆರೋಪಿಗಳ ಬಂಧನ. ಡಿಸಿಎಂ ಸೂಚನೆಯ ಬೆನ್ನಲ್ಲೇ ಜಿಬಿಎ ಹೈ ಅಲರ್ಟ್. ಬೆಂಗಳೂರಿನಾದ್ಯಂತ ಅನಧಿಕೃತ ಬ್ಯಾನರ್ಗಳ ತೆರವು. ಒಂದೇ ದಿನ ಸುಮಾರು 5,000ಕ್ಕೂ ಹೆಚ್ಚು ಫ್ಲೆಕ್ಸ್ಗಳಿಗೆ ಗೇಟ್ ಪಾಸ್. ಜಿಬಿಎ 5 ಪಾಲಿಕೆಗಳ ಬಜೆಟ್ ಮಂಡನೆಗೆ ದಿನಾಂಕ ಫಿಕ್ಸ್. ಮಾರ್ಚ್ 27 ಮತ್ತು ಮಾರ್ಚ್ 28ರಂದು ಆಯವ್ಯಯ ಮಂಡನೆ. 5 ಪಾಲಿಕೆಗಳಿಗೂ ಪ್ರತ್ಯೇಕ ಬಜೆಟ್. ಕೊನೆ ಹಂತದಲ್ಲಿ ಉದ್ಯಮಿ ಸಿಜೆ ರಾಯ್ ಸಾವಿನ ಪ್ರಕರಣದ ತನಿಖೆ. ಎಸ್ಐಟಿ ತನಿಖೆ ವೇಳೆ ಆತ್ಮಹತ್ಯೆ ಅನ್ನೋದು ದೃಢ. ಕೊನೆಯ 1 ರಿಪೋರ್ಟ್ಗಾಗಿ ಕಾಯ್ತಾ ಇರೋ ತನಿಖಾಧಿಕಾರಿಗಳು. ಐಪಿಎಲ್ನಲ್ಲಿ ರಾರಾಜಿಸಲಿದೆ ಕೆಎಂಎಫ್ ಬ್ರ್ಯಾಂಡ್. ಆರ್ಸಿಬಿ ಡ್ರೆಸ್ಸಿಂಗ್ ರೂಮ್ನಲ್ಲೂ ನಂದಿನಿ ಉತ್ಪನ್ನ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ನಂದಿನಿ ಸ್ಟಾಲ್ಸ್ ಓಪನ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮಾರಾಟ. ಬರೋಬ್ಬರಿ 16,706 ಕೋಟಿ ರೂಪಾಯಿಗೆ ಸೇಲ್ ಆಗಿ ದಾಖಲೆ. ಆದಿತ್ಯ ಬಿರ್ಲಾ ಗ್ರೂಪ್ ಸೇರಿ 4 ಕಂಪನಿಗಳಿಂದ ಖರೀದಿ.
ಚಿನ್ನಸ್ವಾಮಿ ನೆಟ್ಸ್ನಲ್ಲಿ ಕಿಂಗ್ ಕೊಹ್ಲಿಯ ಅಬ್ಬರ 298 ದಿನಗಳ ಬಳಿಕ ಟಿ20 ಆಡೋದಕ್ಕೆ ವಿರಾಟ್ ಕೊಹ್ಲಿ ರೆಡಿ. ನೆಟ್ಸ್ನಿಂದಲೇ ಎದುರಾಳಿಗಳಿಗೆ ಕಿಂಗ್ ಕೊಹ್ಲಿ ವಾರ್ನಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.